ಇಲ್ಲಿಂದ ಕೆ ಆರ್ ಪೇಟೆಗೆ ಹೋಗ್ತಾ ಇದೀವಿ. ಅಲ್ಲಿ ಶಿವರಾಜ್ ಕೆ ಆರ್ ಪೇಟೆ ಅವ್ರು ಸಿಗ್ಬೋದು. ಮಂಜು ಕೆ ಆರ್ ಪೇಟೆ ಅವ್ರು ಸಿಗ್ತಾರೆ ಈಗ ನಮ್ಮ ಸ್ನೇಹಿತರು. ಮಂಜು ಕೆ ಆರ್ ಪೇಟೆ ಅಂತ ಇದ್ದಾರೆ. ಸೊ ಶಿವ ಮಂಜುನಾಥ ಎಲ್ಲ ಒಂದೇ. ಹೋಗೋಣ ನೋಡೋಣ. ಬೆಲ್ಲದ ಇದಿದೆ, ಆಲೆ ಮನೆ ಇದೆ. ಅವರು ಬೆಲ್ಲದ ಇದ್ದಿದೆ ಅಂತೆ. ಹೇಳಿದ್ನಲ್ಲ ಬೆಲ್ಲದಿದ್ದ ಆದ ಆಲೆ ಮನೆ. ಬೆಲ್ಲದ ಇದಿದೆಯಂತೆ. ನಾವು ಇದನ್ನ ನೋಡಕ್ಕೆ ಹೋಗ್ತಾ ಇದೀವಿ. ರೋಡ್ ನೋಡ್ಕೊಳ್ಳಿ ಜನ. ತಾರ ಹಾಕವ್ರೆ. ಕೆ ಆರ್ ಪೇಟೆ ಮಂಜಣ್ಣ ಅವ್ರ ಮನೆ. ಅವರೇ ಮಂಜಣ್ಣ, ಅವ್ರದೇ ಮನೆ. ಆಲೆ ಮನೆ ಪಾಪ ಮನೆಯವರೆಲ್ಲ ಇರಲಿಲ್ಲ, ಎಲ್ಲ ಹೋಗೋರೆ. ಮನೆಗೆ ಬಂದಿದ್ದೀವಿ ಈ ಟೈಮ್. ಇದು ಅವ್ರದ್ದು ಆಫೀಸ್. ಆಫೀಸೆಲ್ಲ ಮನೇಲಿ ಮಾಡ್ಕೊಂಬಿಟ್ಟಿದ್ದೀರಾ. ಒಂದು SLC ಆಯ್ತಂಗೆ ಮುಗಿತಿದ್ದಂಗೆ ಎಲ್ಲರೂ ಬರೋದೆ ಆ ಕಡೆಗೆ. ಎಲ್ಲರೂ ಹಂಗೆ ಅಕ್ಕಪಕ್ಕ ಜಾಗ ನೋಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಹಾಂ, ಇವ್ರದ್ದು ಊರು, ನಮ್ಮದು ಬಾರು. ಅಲ್ಲಿಂದ ಇಲ್ಲಿ ಕಾರ್ ತಿರ್ಗಾಡಿದ್ರೆ ಕಾರು ಬಾರು. ಹೊಲದೊಳಗೆ ಮನೆ ಮಾಡ್ಕೋಬೇಕು. ನಮ್ಗೆ ದೂರ ಹೋಗಿ ಅಂತೆ. ನೋಡಿ ಕಬ್ಬು ಆಲೆ ಮನೆಗೆ ಹಾಲು ಹೋಯ್ತಾ ಐತೆ. ಇಲ್ಲಿ ಪೈಪ್ ಲೈನ್ ಮಾಡಿರ್ತಾರೆ, ಅಲ್ಲಿ ಹೋಗುತ್ತೆ ಹಾಲು. ಇಲ್ಲೆಲ್ಲ ಅಣ್ಣ ಹೆಂಗೆ ಹೋಗೋದು? ಹಂಗೆ ಒಳಗೆ ಕೆಳಗೆ ಹೋಗೋದಾ? ಅಲ್ಲೋ ಫ್ರೆಂಡ್ಸ್, ಇದು ಆಲೆ ಮನೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದೆಲ್ಲ ಆಧುನಿಕ ಆಲೆ ಮನೆ. ಮೊದಲೇ ಇನ್ನೂ ಬೇರೆ ಥರ ಇರ್ತಿದ್ದ. ಅಲ್ಲೈತೆ. ಹುಷಾರು ಬಟ್ಟೆ ಗಿಟ್ಟೆಲ್ಲ. ಬೆಲ್ಲ ಹೇಗೆ ಕುದೀತಾ ಇದೆ. ಫ್ರೆಂಡ್ಸ್, ಫ್ರೆಶ್ ಬೆಲ್ಲ. ಇಲ್ಲಿ ಬೆಲ್ಲ ಪ್ರಿಪೇರ್ ಆಗಿದೆ. ಇದನ್ನು ತಗೊಬಂದು ಇಲ್ಲಿ ಉಂಡೆ ಮಾಡ್ತಾರೆ, ಅಲ್ಲಿ ಸ್ಟೋರ್ ಮಾಡ್ತಾರೆ. ಫ್ರೆಶ್ ಆಗಿದೆ. ನಾನಂತೂ ತಿಂದೆ, ಸಕ್ಕತ್ತಾಗಿತ್ತು ಟೇಸ್ಟು. ಮೈಸೂರು ಪಾಕ್ ಥರ ಇದೆ, ಬಟ್ ಮೈಸೂರು ಪಾಕ್ ಅಲ್ಲ. ಎತ್ಬೇಡ, ಸುಮ್ಮನೆ ಹಂಗಿಡು ಅದ್ರೊಳಗಡೆಗೆ.
ಇಲ್ಲಿ ನೋಡು ಎಲ್ಲಿಂದ ಸೈಜು ದಪ್ಪ ಜಾಸ್ತಿ ಆಯ್ತದು 2 ಕೈಯಲ್ಲಂತೆ ನಾನು ಸ್ವಲ್ಪ ದಪ್ಪದ ಮಾಡೋಕಿನೋ ಸುಮ್ಮನೆ ಆಮೇಲೆ ಮಾಡ್ತಾರೆ ಬಿಡೋರು ಟೆಕ್ನಿಕ್ಕು ಕೆಲಸ ಹಾಂ ಬಂದೈತೆ ಇವ್ರದೇ ಇದು ಆಲೆಮನೆ ಹಾಂ ಓನರ್ ಮಂಜಣ್ಣ ಅವರು ತುಂಬ ಸ್ಪಷ್ಟವಾಗಿ ಇದಾ ಈ ಸೈಡ್ ಇರೋದಾ ಪುಟ್ಟಿ ನೋಡ್ಕೊಂಡು ಗೋಡನ್ ಮಾಡಿ ಹಾಂ ಇದೇ ಬೆಲ್ಲದ ಗುಣ ನೋಡಿ ಬೆಲ್ಲ ಎಲ್ಲ ಇಲ್ಲಿ ಶೇಖರಣೆ ಮಾಡೋರೆ ಇದು ಈ ಥರ ಪ್ಯಾಕ್ ಮಾಡಿ ಈ ಕಡೆಗೆ ಹೋಗುತ್ತೆ ಅಣ್ಣ ಇದ್ರಲ್ಲಿ ಅಚ್ಚು ಮಾಡ್ತೀರಲ್ಲ ಸಪ್ರೇಟಾಗಿ ಅಚ್ಚು ಮಾಡ್ತೀರಾ ಇದು ಬಿಟ್ಟು ಬರೀ ಇದಿಷ್ಟೇನಾ ಉಂಡೆನಾ ಬನ್ನಿ ಹಾಕ್ತೀನಿ ನಿಮ್ದು ಇಲ್ಲಿ ನೋಡಿ ಗಾಡಿ ಬಂದೈತೆ ಕಬ್ಬನ್ ಲೋಡು ಇಲ್ಲಿ ಅನ್ಲೋಡ್ ಮಾಡ್ಕೊತಾರೆ ನೀವು ಅಣ್ಣ ಕಬ್ಬು ತೆಗ್ದು ಇಲ್ಲಿ ಆಲೆ ಮನೆ ಕೊಡ್ತಾರೆ ಇಲ್ಲಿಂದ ಕೊಡೋದು ನೋಡಿ ಕಬ್ಬು ಆಲೆ ಮನೆ ಕೊಟ್ಟರೆ ಕಬ್ಬು ಅಲ್ಲಿಂದ ಕಾನ್ಸೆಪ್ಟ್ ಹಿಂಗೆ ಅಲ್ಲಿ ಲಾರಿ ಬಂದಿದ್ದಲ್ಲ ಅದು ಅನ್ಲೋಡ್ ಆಗಿ ಇಲ್ಲಿ ಅನ್ಲೋಡ್ ಆಗುತ್ತೆ ಇಲ್ಲಿಂದ ತಂದು ಕಬ್ಬು ಅದರೊಳಗಡೆ ಕೊಡ್ತಾರೆ ಇದು ಅಲ್ಲಿಂದ ಹಾಲು ಇಲ್ಲಿ ಒಳಗಡೆ ಹೋಗೋದಾ ನೋಡಿ ಎಷ್ಟು ಆರ್ಗ್ಯಾನಿಕ್ ಅಂದರೆ ಕಬ್ಬು ನೋಡಿ ರಸ ಇದು ಒಟ್ಟೋಗದ ಮೇಲಕ್ಕೆ ನೋಡಿ ಮಂಡ್ಯ ಹಣ್ಣು ಆರ್ಗಾನಿಕ್ ಬೆಲ್ಲ ಬೇಕು ಅಂದರೆ ದಯವಿಟ್ಟು ಇವ್ರನ್ನ ಸಂಪರ್ಕಿಸಿ ಇವ್ರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀವಿ ಮಂಜಣ್ಣ ಅಂತ ಕೇರ್ಪೇಟಲ್ಲಿ ಇರ್ತಾರೆ ನಿಮ್ಗೆ ಏನಾರು ಬೆಲ್ಲದ ಅವಶ್ಯಕತೆ ಇದ್ದರೆ ಎಮ್ ಆರ್ ಎಮ್ ಜಾಗ್ರಿ ಇವ್ರನ್ನ ಸಂಪರ್ಕಿಸಿದ್ರೆ ನಿಮಗೆ ತಲುಪಿಸೋ ಕೆಲಸ ಎಲ್ಲ ಅವ್ರು ಮಾಡ್ತಾರೆ ತುಂಬ ಆರ್ಗಾನಿಕ್ ಆಗಿ ತುಂಬ ಅವರು ಎಷ್ಟು ನೀಟಾಗಿ ಮಾಡ್ತಾರೆ ಅಂದರೆ ನೋಡಿದ್ವಿ ನಾವು ಇಲ್ಲೇ ತುಂಬ ಫಸ್ಟ್ ಕ್ಲಾಸ್ ಆಗೈತೆ ನೋಡಿ ಕಬ್ಬು ಈ ಥರ ಟ್ರ್ಯಾಕ್ಟ್ರಲ್ಲಿ ಬರುತ್ತೆ ಇಲ್ಲಿ ಅನ್ಲೋಡ್ ಮಾಡಿಕೊಂಡು ಅಲ್ಲಿಗೆ ಮತ್ತೆ ಹಾಕ್ತಾರೆ. ಫ್ರೆಂಡ್ಸ್ ಇವಾಗ ನಾವು ಈ ಮಂಜು ಅಣ್ಣ KR ಪೇಟೆಯವರ ವೈಫ್ ಅವ್ರ ತೋಟ ಅಂದರೆ ಅವ್ರದ್ದೇನೆ ತೋಟದ ಮನೆಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ಅವ್ರ ವೈಫ್ ಇಲ್ಲಿಲ್ಲ, ತೋಟದ ಮನೇಲಿದ್ದಾರೆ. ಸೊ ಅವ್ರು ಬಿಡ್ತಾ ಇಲ್ಲ. ನಾವು ಟೈಮ್ ಆಯಿತು ಮನೆಗೆ ಹೋಗ್ತೀವಿ ಅಂತ ಅಂದರು, ಬೆಂಗಳೂರಿಗೆ ಹೋಗ್ತೀವಿ ಅಂದರು, ಬಿಡ್ತಿಲ್ಲ. ಅಲ್ಲಿ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೋಗ್ತಾ ಇದ್ದೀವಿ. ಅವರು ಮತ್ತು ಅಣ್ಣ ಅಲ್ಲ ಗಾಡೀಲಿ ಹೋಗ್ತಾವ್ರೆ. ಅದೇನು ಟ್ರ್ಯಾಕ್ಟ್ರಾ? ನಾವು ಹಿಂದೆ ಕಾರಲ್ಲಿ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್ ಏನು ಗೊತ್ತಾ, ತೋಟದ ಮನೆಗೆ ಹೋದ್ವಿ. ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಫ್ಯಾಮಿಲಿ ಜಾಸ್ತಿ ಇದ್ದರು. ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಮಾಡಲಿಲ್ಲ. ತೋಟದ ಮನೆಯೂ ಚೆನ್ನಾಗಿತ್ತು. ಮೇನ್ಲಿ ಏನು ಗೊತ್ತಾ, ಊಟ ನಮಗಿಲ್ಲೇ ಆ್ಯಕ್ಚುಲಿ
1.5 ಗ್ಲಾಸು ಫ್ರೆಶ್ ಕಬ್ಬಿನ ಹಾಲು ಕೊಟ್ಟಿದ್ರು, ಅದು ಹೊಟ್ಟೆ ತುಂಬೋಯ್ತು. ಮತ್ತು ಅದಕ್ಕೆ ಬಿಫೋರ್ ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರು, ಅದು ಹೊಟ್ಟೆ ತುಂಬಿತ್ತು. ಈಗ ಇಲ್ಲಿ ತೋಟದ ಮನೆಗೆ ಹೋದ್ರೆ ಅವರು ಅಡುಗೆ ಮಾಡಿ ಚಿಕನ್ನು ಗೀ ರೈಸು ಮಾಡಿದರು. ನಾವು ತಿನ್ನಲ್ಲ, ಬಿಕಾಸ್ ಸತ್ಯನಾರಾಯಣ ಪೂಜೆ ಮಾಡಿಸಿದ್ವಿ. ಇನ್ನೂ 48 ಡೇಸ್ ಆಗಿಲ್ಲ. ಅಣ್ಣ ಅರ್ಶಿ ತಿಂದರು, ನಾವು ತಿನ್ನಲಿಲ್ಲ. ನಮಗೆ ಗೀ ರೈಸ್ ಕೊಟ್ಟರು. ನಮಗೆ ಹೊಟ್ಟೆ ಒಂದು ಚೂರು ಜಾಗ ಎಳ್ದಿರೋ ಥರ ಫುಲ್ ಆಗಿಬಿಟ್ಟಿದೆ, ಅಷ್ಟು ಹೊಟ್ಟೆ ತುಂಬೋಯ್ತು. ಇವಾಗ ಮತ್ತೆ ಇಲ್ಲಿಗೆ ಬಂದ್ವಿ. ಯಾರಿಗೋ ಬೆಲ್ಲ ಸಪ್ಲೈ ಮಾಡಬೇಕಂತೆ. ಸೊ ಬೆಂಗಳೂರಲ್ಲಿರೋರಿಗೆ 1-2 ಮೂಟೆ ಹಾಕ್ತಾಯಿದ್ದಾರೆ. ತೊಗೊಂಡೋಗಿ ಅವ್ರು ನಮ್ಮನೆ ಹತ್ರನೇ ಬರ್ತಾರಂತೆ ತೊಗೊಂಡೋಗೋಕ್ಕೆ. ಅದನ್ನೇ ಹಾಕ್ತಾಯಿದ್ದಾರೆ. ಇನ್ನು ಮನೆ ಹಿಂದೆ ಒಂದು ದೊಡ್ಡ ಕೆರೆ ಇದೆ. ತುಂಬ ದೊಡ್ಡದು ಇದು ಆ್ಯಕ್ಚುಲಿ. ನೋಡಿ ಅಲ್ಲಿ ಆಲೆ ಮನೆ. ಅವಿ ಒಂದು ರೀಲ್ ಮಾಡ್ತಾಯಿದ್ವಿ. ಸೊ ಆ ರೀಲ್ಗೆ ಒಂದು ಕಬ್ಬಿಂದು ಜಲೆ ತರೋಣ ಅಂತ ಹೋಗ್ತಾ ಇದ್ದಾರೆ. ನಾನು ಇಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ. ಒಟ್ಟಿನಲ್ಲಿ ಹಳ್ಳಿ ಜೀವನನೇ ಚೆಂದ ಫ್ರೆಂಡ್ಸ್. ಏನೇ ಇದ್ದರು ಬೆಂಗಳೂರು ಬ್ಯುಸಿ, ಏನಂತಾರೆ ಬ್ಯುಸಿ, ಎಲ್ಲರೂ ಬ್ಯುಸಿ, ಕೆಲಸದ ಬ್ಯುಸಿ, ಸ್ಕೂಲು ಕಾಲೇಜು ಕೆಲಸ. ಆದರೂ ಇಲ್ಲೂ ಕೆಲಸ ಮಾಡ್ತಾಯಿರ್ತಾರೆ. ಬಟ್ ಏನೋ ಗೊತ್ತಿಲ್ಲ, ನೆಮ್ಮದಿಯಾಗಿದ್ದಾರೆ ಇಲ್ಲಿ 3 ಜನ ಹಳ್ಳಿ ಜನ. ನನಗೂ ಹಳ್ಳಿನೇ ಇಷ್ಟ. ನೋಡೋಣ, ನಾನು ಅಂದ್ಕೊಂಡಂಗೆ ಎಲ್ಲ ಆದರೆ ನನ್ನ ಮಗಂದು ಎಜುಕೇಷನ್ ಮುಗಿಸ್ಕೊಂಡು ಬಂದು ಸೆಟ್ಲ್ ಆಗಿಬಿಡ್ಬೇಕು ಎಲ್ಲರೂ ಒಂದು ಹಳ್ಳೀಲಿ. ಇಂಥದ್ದು ಅಂಥದ್ದು ಅಂತೆಲ್ಲ ಎಲ್ಲಿ ನಮಗೆ ಋಣ ಇರುತ್ತೋ ಅಲ್ಲೋಗಿ ಸೆಟ್ಲ್ ಆಗಿಬಿಡ್ಬೇಕು. ನೋಡಿ ಫ್ರೆಂಡ್ಸ್, ಕಬ್ಬಿನ ಜೆಲ್ಲ ತೊಗೊಂಡು ಬರ್ತಾಯಿದ್ದಾರೆ. ಸ್ಟೈಲ್ ಮಾಡಿಕೊಂಡು. ಆಮೇಲೆ ಆ್ಯಕ್ಚುಲಿ ಝೂಮ್ ಮಾಡಿದ್ದೀನಿ, ಅವ್ರು ಇನ್ನೂ ದೂರದಲ್ಲೇ ಇದ್ದಾರೆ. ನೋಡಿ ಹೇಗೆ ಅಂತ, ಇಷ್ಟು ದೂರ ಇದ್ದಾರೆ. ಸೊ ವಿಡಿಯೋ ಮಾಡಿ ನಿಮಗೆ ಸಿಗ್ತೀನಿ. ಅಲ್ಲ, ವಿಡಿಯೋ ಅಂದರೆ ರೀಲ್. ಫ್ರೆಂಡ್ಸ್, ಒಂದು 3-4 ರೀಲ್ ಮಾಡಿಕೊಂಡು ಆಲ್ಮೋಸ್ಟ್ ಅವ್ರು ರೆಡಿ ಆಗಿರ್ತಾರೆ. ಲೋಡ್ ಮಾಡಿರ್ತಾರೆ ಕಾರ್ಗೆ, ಗೋಸ್ಕರ ವೆಯ್ಟ್ ಮಾಡ್ತಾಯಿರ್ತಾರೆ ಅನಿಸುತ್ತೆ. ನಾವು ರೀಲ್ ಮಾಡೋಕ್ಕೆ ಬಂದ್ವಲ್ಲ, ಸೊ ಮುಗಿಸ್ಕೊಂಡು ಈಗ ಆಲ್ಮೋಸ್ಟ್ ಹೊರಡ್ತಾಯಿದ್ದೀವಿ. ಸೊ ನಾವು ಹೊರಟಾಗ ಸಿಗ್ತೀವಿ. ನೋಡಿ, ಎಮ್ಮೆ ಏನೋ ಸಾಂಗ್ ಬರುತ್ತಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಫುಲ್ ಸಾಂಗ್ ಬರಲ್ಲ ಫ್ರೆಂಡ್ಸ್. ನನಗೆ ಸ್ಟಾರ್ಟಿಂಗ್ ಟ್ರಬಲ್ ನಮ್ಮದು. ಸ್ಟಾರ್ಟಿಂಗ್ಗೆ ಲಿರಿಕ್ಸ್ ಹೇಳ್ಬಿಟ್ರೆ ಆಮೇಲೆ ಕಂಟಿನ್ಯೂ ಮಾಡ್ತೀವಿ. ನಮ್ಮದು ಸ್ಟಾರ್ಟಿಂಗ್ ಟ್ರಬಲ್. ಫ್ರೆಂಡ್ಸ್, ಏನು ಗೊತ್ತಾ, ಇಲ್ಲಿ ಡಿಸ್ಕಸ್ ನಡೀತಾ ಇದೆ ಹೊರನಾಡಿಗೆ ಹೋಗೋಕ್ಕೆ. ಫ್ರೆಂಡ್ಸ್, ಈ ಮನೆ ಇದೆಯಲ್ಲ, ಮನೆ ಸಕ್ಕತ್ತಾಗಿದೆ ಫ್ರೆಂಡ್ಸ್. ಇಲ್ಲಿ ಆಲೆ ಮನೆ, ಇಲ್ಲಿ ಅವ್ರ ಮನೆ, ಇನ್ನೊಂದು ಸ್ವಲ್ಪ ದೂರದಲ್ಲಿ ತೋಟದ ಮನೆ. ಸಕ್ಕತ್ತಾಗೈತೆ. ಆ ವಿಡಿಯೋ ಮಾಡಲೇ ಇಲ್ವಲ್ಲ ಅಣ್ಣ. ಏನು ಡಿಸ್ಕಸ್ ಅಂತ ಹೇಳ್ಬಿಡ್ತೀನಿ. ಹೊರನಾಡು ಅನ್ನಪೂರ್ಣೇಶ್ವರಿಗೆ ಹೋಗೋದಕ್ಕೆ ಶುಕ್ರವಾರ ನೈಟ್ ಹೋಗೋಣ ಅಂತ ಇಟ್ಟು ಪ್ಲ್ಯಾನು. ಆ್ಯಕ್ಚುಲಿ ನಮಗೆ ಶನಿವಾರ ರಜಾ ಕೊಡಲ್ಲ ಅಂತ ನಾನು ವಾದ ವಿವಾದ ಮಾಡ್ತಾ ಇದ್ದೀನಿ. ನಮ್ಮದು ಆ್ಯಕ್ಚುಲಿ ಆಯಿತು. ಬಾಯ್. ಫ್ರೆಂಡ್ಸ್, ಟೈಮ್ ಗೊತ್ತಾ, ಟೈಮು 5:15. ಇವಾಗ ಹೊರಟಿದ್ದೀವಿ. ಇನ್ನು ಮನೆ ಅಲ್ಲ, ಬೆಂಗಳೂರಿಗೆ ರೀಚ್ ಆಗೋಕ್ಕೆ 2 ಅವರು. 6:30 7:30 ಮ್ಯಾಕ್ಸಿಮಮ್ ಒಂದು 8 ಗಂಟೆಗೆ ಹೋಗ್ತೀವಿ. ಪಡ್ಸಲೆ ಮೇಲೆ ಕುತ್ಕೊಂಡು ನೋಡಿ ಅಳತೆ ಹೊಡಿತಾ ಇದ್ದಾರೆ ಫ್ರೆಂಡ್ಸ್. ನಾವು ಯಾವಾಗ ಹಿಂಗೆಲ್ಲ ಅಳತೆ ಹೊಡಿಯೋದು, ಕುತ್ಕೊಂಡು ಚೌಕಬಾರ ಕಟ್ಟಿಸಿದ್ಮೇಲೆ, ಆಮೇಲೆ ಅಳ್ಗುಳಿ ಮನೆ ಆಡೋದು, ಅದು ಚೌಕಬಾರ, ಅದೇ ಚೌಕಬಾರ, ಅಳ್ಗುಳಿ ಮನೆ, ಆಮೇಲೆ ಆನೆಕಲ್ಲು, ಸಗಣಿ ಎತ್ತಾಕೋದು, ಅದೇ ಎತ್ತುತ್ತೀವಿ. ಅಯ್ಯೋ ಮಾಡ್ದಿರೋ ಕೆಲಸನ ಫ್ರೆಂಡ್ಸ್. ಮಾಡಿ ಸ್ವಲ್ಪ ಹಸುಗಳು ಅಂದರೆ ಒಂಚೂರು ಭಯ. ಸಗಣಿನೂ ಎತ್ತುತ್ತೀವಿ, ಸಗಣಿನೂ ಬಾಚುತ್ತೀವಿ. ಅದೇ ಹಾಲು ಕರಿಯೋದು ನಮಗೆ ಅಷ್ಟೊಂದು ಶಕ್ತಿ ಇಲ್ಲ. ಅದು ಪ್ರೆಷರ್ ಹಾಕಿ ತೆಗಿಬೇಕು ಹಾಲನ್ನ. ಪ್ರೆಷರ್ ಏನಿಲ್ಲ, ಪ್ರೆಷರ್ ಇದೆ, ಹಿಡ್ಕೋಬೇಕು. ಅದ್ರದ್ದು ಏನಂತಾರೆ, ಅದು ನೀಟಾಗಿ ಹಿಡ್ಕೊಂಡ್ರೆ ಬರುತ್ತೆ. ನಾನು ಪ್ರಜೋ ಊರಲ್ಲಿ ಸಿಂಪಲ್ ಹಿಂಗೆ ಅಕ್ಕ ಹಿಂಗೆ ಬರಲ್ಲ. ಅವ್ರಪ್ಪ ಇಲ್ಲಿದ್ದ ಮಗ, ಅದು ಹಂಗಲ್ಲ ಮಗ, ಇನ್ನೊಂಚು ಶಕ್ತಿ ಬಿಡು ಅಂತ. ಕರೆಕ್ಟಾಗಿರೋ ಪಾಯಿಂಟ್ ಹಿಡ್ಕೊಂಡ್ರೆ ಬರುತ್ತೆ. ಆ ಪಾಯಿಂಟ್ ನಮ್ಗೆ ಗೊತ್ತಾಗಬೇಕಲ್ಲ, ಕಲಿಬೇಕಲ್ಲ, ಯಾರಾದ್ರೂ ಹೇಳ್ಕೊಡ್ಬೇಕಲ್ಲ. ಹೇಳ್ಕೊಟ್ರೆ ಕಲಿಬೋದಲ್ಲ. ಕರಿಯೋದು ಕಲಿಬೇಕು, ಪಾಯಿಂಟು ಕಲಿಬೇಕು, ಕರಿಯೋದು ಕಲಿಬೇಕು, ಹಸು ಕಟಾಸನ್ನ ಅದೇನು ಅದನ್ನು ಮಾಡ್ಬೋದು. ಬೂಸ ಹಾಕಬೇಕು, ಅದೇ ಸ್ವಲ್ಪ ಧೈರ್ಯ ಇರಬೇಕು. ಹಸು ಜೊತೆ ಸ್ವಲ್ಪ ಪಳಗಬೇಕು, ಸ್ನಾನ ಮಾಡಿಸ್ಬೇಕು.
ಮಾಡಬೇಕು ದಿನನಿತ್ಯ. ಏನು ದಿನ ಸ್ನಾನ ಮಾಡ್ಸಕ್ಕೆ ಮನುಷ್ಯ ಫ್ರೆಂಡ್ಸ್ ನೋಡಿ. ಮನುಷ್ಯರೇ ಆ್ಯಕ್ಚುಲಿ ಮನುಷ್ಯರು ಪ್ರಾಣಿಗಳು ಫ್ರೆಂಡ್ಸ್. ಬಂದ್ಬಿಟ್ರೆ ಹ್ಞೂ ಹರ್ಷಿ, ಮನುಷ್ಯನೂ ಒಬ್ಬ ಪ್ರಾಣಿನೇ. ಏನಂತೀರಾ ಫ್ರೆಂಡ್ಸ್? ಅಣ್ಣ, ಮನುಷ್ಯನೂ ಒಬ್ಬ ಪ್ರಾಣಿ ತಾನೆ. ಹೌದು, ಅಂತ ಪ್ರಾಣಿ ಪ್ರಾಣಿ. ಇವಾಗ ಬಂದ್ವಿ ಮೈಸೂರು ಟೋಲಲ್ಲಿ ಇಳಿದ್ಬಿಟ್ಟು ಮೈಸೂರು ಟೋಲಲ್ಲಿ ಇಳಿದು ಕಾಫಿ ಕುಡಿಯೋಣ ಅಂತ. ಇವ್ರಿಗೆ ನಿದ್ದೆ ಬರ್ತೈತೆ ಅಂತ. ನಿಂಗೆ ಬೇಡವಾ ಕಾಫಿ? ಕಾಫಿ ಬೇಡವಾ? ಆಯ್ತು. ಇಲ್ಲ, ಎಲ್ಲಿ ಟಚ್ ಆಗಿಲ್ಲ, ದೂರ ಆಯ್ತು ತುಂಬ. ಸಿಕ್ಕ ಬಾರ ಸುಕ್ಕ ಸುಂದರಿ. ಏನು ಬೆಳಗ್ಗೆ ಎಲ್ಲ ನಿದ್ದೆ ಬರ್ತಿದೆ. ಎತ್ಕೊಂಡ ನಂಗೆ ಫಸ್ಟೇ ಮಾಡಾಯ್ತು. ಫ್ರೆಂಡ್, ನೀವೇನಕ್ಕೆ ಅದು ಮಾಡಿದ್ದು ಸ್ವಲ್ಪ ಹೇಳಿ ವಿಡಿಯೋಗೆ. ಯಾರ್ದು ದೃಷ್ಟಿ ಆಗಬಾರ್ದು, ದೃಷ್ಟಿ ನಮ್ಮ ಮೇಲೆ, ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳಬಾರ್ದು ಅಂತ. ಫ್ರೆಂಡ್ಸ್, ನಮ್ಮಮ್ಮ ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬೆಲ್ಲ 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 ಅಂತ ತಂದವ್ರೆ ಫ್ರೆಂಡ್ಸ್. ಕಾರಲ್ಲಿ ನೋಡಿದ್ರೆ ಇನ್ನೊಂದು ಮೂಟೆ ಬೆಲ್ಲ ಐತೆ. ಅದನ್ನ ಹೇಳ್ತೀರಾ? ನಮಗಲ್ಲ, ಯಾರೋ ಕಸ್ಟಮರ್ಗೆ ಅಲ್ಲಿಂದ ಲೋಡ್ ಕಟ್ ಕಳ್ಸವ್ರೆ. ಅದನ್ನ ಇಲ್ಲಿ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಅದು ಒಂದೇ ಪೀಸ್ ಇದ್ದಿದ್ದು ಆಯ್ತಾ. ನಮ್ಗೆ ಹೊಟ್ಟೆ ಹಸಿತಾಯ್ತು ಅಂತ ತಿಂದಿದ್ದು. ನಡಿ ಒಂಚೂರು ಇಲ್ಲಿ ಸ್ಟ್ರಾಂಗ್ ಕಾಫಿ ಮಾಡ್ತೀಯಾ? ಫ್ರೆಂಡ್ಸ್, ಬೆಂಗಳೂರಿಗೆ ಬಂದು ರೀಚ್ ಆದ್ವಿ. ಅಣ್ಣನೂ ಹರ್ಷಿನೂ ಹೊರಟರು. ನಮ್ಮದು ಒಂಚೂರು ಕೆಲಸ ಇದೆ ಅಂತ ಮತ್ತೆ ಹೊರಗಡೆ ಹೋಗ್ತಾ ಇದ್ದೀವಿ. ಮಕ್ಕಳಿಗೆ ಏನೂ ಅಡುಗೆ ಮಾಡಿರಲಿಲ್ಲ ಬೆಳಗ್ಗೆ, ಬಿಕಾಸ್ ಬೆಳಗ್ಗೆ ಬೇಗ ಎದ್ದು ಹೋದ್ವಿ. ಅವರೇ ಏನೋ ಸಿಂಪಲಾಗಿ ಮಾಡ್ಕೊಂಡು ತಿಂದಿದ್ದಾರೆ. ಇವಾಗ ಏನಾದರೂ ಪಾರ್ಸೆಲ್ ತೊಗೊಂಬರೋಣ ಅಂತ. ನಮ್ಗೆ ಹೊಟ್ಟೆ ಹಶ್ವಾಗ್ತಾ ಇಲ್ಲ. ಅವ್ರಿಗೆ ಏನಾದ್ರು ತಂದು ಕೊಡಬೇಕು, ಮತ್ತೇನೋ ಕೆಲಸ ಇದೆ ಮುಗಿಸ್ಕೊಂಡು ಬರೋದಕ್ಕೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿದ್ದೀರಾ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಗುಡ್ ನೈಟ್.